ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಖಾದ್ರಿ ಶಾಮಣ್ಣ ಇವರು ಬರೆದಂತಹ ಅನ್ನದ ಕಾಯಕ ಗಾಂಧೀಜಿ ಈ ಪಾಠದ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಅದರ ಜೊತೆಯಲ್ಲಿ ವಿವರಣೆಯನ್ನು ಕೊಡ್ತೇನೆ. ಮೊದಲಿಗೆ ನಾವು ಖಾದ್ರಿ ಶಾಮಣ್ಣ ಇವರ ಪರಿಚಯವನ್ನು ನೋಡೋಣ. ತೀಕ್ಷ್ಣವಾದ ಸಂಪಾದಕೀಯ ಬರಹಗಳಿಗೆ ಪ್ರಸಿದ್ಧರಾಗಿರುವಂತಹ ಖಾದ್ರಿ ಶಾಮಣ್ಣ ಇವರು ಪತ್ರಿಕಾ ಸಂಪಾದಕರಾಗಿ ಮೊದಲು ಪ್ರಜಾವಾಣಿ ಈ ಪತ್ರಿಕೆಯಲ್ಲಿ ಕೆಲಸ ಮಾಡಿದವರು. ನಂತರ ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭ ಪತ್ರಿಕೆಗಳಿಗೂ ಕೂಡ ಸಂಪಾದಕರಾಗಿ ಇವರು ಕೆಲಸ ಮಾಡಿದ್ದಾರೆ. ಹಾಗೆ ಕರ್ನಾಟಕ ಪತ್ರಿಕಾ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ಅದರ ಜೊತೆಯಲ್ಲೇ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ತಮ್ಮ ನೇರ, ದಿಟ್ಟ, ನಿಷ್ಠುರ ಸತ್ಯ ನುಡಿಗಳಿಂದ ಪ್ರಸಿದ್ಧರಾದವರು. ಇವರು ಬರೆದಂತಹ ಕೃತಿಗಳು ಮಹಾತ್ಮರ ಅರ್ಥವಿಚಾರ, ರಾಜನೀತಿ, ಭೂದಾನ ಯಜ್ಞ, ಸಮಗ್ರ ದರ್ಶನ, ವಿನೋಬ ಕಂಡ ಗಾಂಧಿ, ಬರೋಡಾ ಡೈನಮಿಟ್ ಸಂಚು, ರಾಮ್ ಮನೋಹರ್ ಲೋಹಿಯಾ ಮುಂತಾದವುಗಳು. ಇವರು ಮೇ 12, 1990 ಇಹಲೋಕವನ್ನು ತ್ಯಜಿಸಿದರು, ಅಂದರೆ ನಿಧನರಾದರು. ಅನ್ನದ ಕಾಯಕ ಅನ್ನುವಂತಹ ಈ ಲೇಖನವನ್ನು ಗಾಂಧೀಜಿಯವರು ಬರೆದಂತಹ ಅವರ ಆತ್ಮಕಥೆ ನನ್ನ ಸತ್ಯಾನ್ವೇಷಣೆ ಅನ್ನುವಂತಹ ಕೃತಿಯಿಂದ ಆಯ್ದುಕೊಂಡಿರುವಂಥದ್ದು. ಈಗ ನಾವು ನೇರವಾಗಿ ಖಾದ್ರಿ ಶಾಮಣ್ಣ ಇವರು ಬರೆದಂತಹ ಈ ಲೇಖನವನ್ನು ನಾವು ನೋಡ್ತಾ ಹೋಗೋಣ. ಅದಕ್ಕೆ ಪೂರಕವಾಗಿ 3 ಪ್ರಶ್ನೆಗಳಿವೆ ವಿದ್ಯಾರ್ಥಿಗಳೇ, 8 ಅಂಕದ ಪ್ರಶ್ನೆಗಳು. ಇದನ್ನು ಮೊದಲಿಗೆ ಗಮನಿಸಿಕೊಳ್ಳಿ. ಆನಂತರ ನೀವು ಈ ಒಂದು ಸ್ವಾರಸ್ಯವನ್ನು ಅಥವಾ ವಿವರಣೆಯನ್ನು ಕೇಳ್ತಾ ಇದ್ದ ಹಾಗೆ ನಿಮಗೆ ಉತ್ತರಗಳು ತಿಳಿಯಲ್ಪಡ್ತವೆ. ಮೊದಲಿಗೆ ನಾವು ಪ್ರಶ್ನೆಗಳನ್ನು ನೋಡೋಣ. ಮೊದಲ ಪ್ರಶ್ನೆ ನೋಡಿ, ಗಾಂಧೀಜಿಯವರು ದುಡಿಮೆಯನ್ನು ಅನ್ನದ ಕಾಯಕ ಎಂದು ಪರಿಭಾವಿಸಿರುವುದು ಏಕೆ? ಎರಡನೇ ಪ್ರಶ್ನೆ, ಮನುಷ್ಯ ದುಡಿದು ತಿನ್ನಬೇಕು ಎಂದು ಗಾಂಧೀಜಿ ಹೇಳಿರುವುದನ್ನು ಸಮರ್ಥಿಸಿರಿ. ಮೂರನೇ ಪ್ರಶ್ನೆ, ಮಾನವನಿಗೆ ದುಡಿಮೆ ಏಕೆ ಮುಖ್ಯ? ಅದರಿಂದಾಗುವ ಪ್ರಯೋಜನಗಳನ್ನು ತಿಳಿಸಿ. ಗಾಂಧೀಜಿಯವರ ಆತ್ಮಕಥೆ ನನ್ನ ಸತ್ಯಾನ್ವೇಷಣೆ ಈ ಕೃತಿಯನ್ನು ಖಾದ್ರಿ ಶಾಮಣ್ಣನವರು ಅನುವಾದ ಮಾಡಿರುವಂಥದ್ದು. ಇಲ್ಲಿ ಗಾಂಧೀಜಿಯವರು ಹೇಳ್ತಾರೆ, ಮಾನವ ಬದುಕಲು ದುಡಿಯಬೇಕು ಅನ್ನುವಂತಹ ನಿಯಮ ಮೊದಲು ತನಗೆ ಮನವರಿಕೆ ಆದುದು ಟಾಲ್ಸ್ಟಾಯ್ ಬರೆದ ಅನ್ನದ ಕಾಯಕ ಅನ್ನುವಂಥ ಪ್ರಬಂಧವನ್ನು ಓದಿದಾಗಂತೆ. ಅದಕ್ಕೂ ಮೊದಲು ಅವರು ರಸ್ಕಿನ್ನನ ಅಂಟು ದಿಸ್ ಲಾಸ್ಟ್, ಅಂದರೆ ಕಟ್ಟ ಕಡೆಯವನಿಗೂ ಅನ್ನುವಂಥ ಗ್ರಂಥವನ್ನು ಓದಿದ ಮೇಲೆ ಆ ತತ್ವಕ್ಕೆ ಶ್ರದ್ಧೆಯನ್ನು ಸಲ್ಲಿಸ್ತಾ ಇದೆ. ತನ್ನ ಅನ್ನವನ್ನು ತನ್ನ ಕೈಗಳಿಂದ ದುಡಿದೇ ಗಳಿಸಬೇಕು ಅನ್ನುವಂತಹ ಈ ದಿವ್ಯ ನಿಯಮವನ್ನು ಒತ್ತಿ ಹೇಳಿದಾತ ರಷ್ಯನ್ ಲೇಖಕ TM ಬೋಂಡರೇಫ್. ಆತನ ವಿಚಾರವನ್ನು ಟಾಲ್ಸ್ಟಾಯ್ ವಿಸ್ತಾರವಾಗಿ ಪ್ರಚಾರ ಮಾಡ್ತಾರೆ. ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲಿ ಇದೇ ತತ್ವ ತನ್ನ ಕಣ್ಣಿಗೆ ಕಾಣುತ್ತದೆ ಅನ್ನುವಂಥದ್ದನ್ನು ಗಾಂಧೀಜಿ ಹೇಳ್ತಾರೆ. ಯಜ್ಞ ಮಾಡದೇ ತಿನ್ನುವವನು ಕಳ್ಳ ಅನ್ನವನ್ನು ತಿನ್ನುತ್ತಾನೆ. ಯಜ್ಞ ಎಂಬುದಕ್ಕೆ ಇಲ್ಲಿ ಶರೀರ ಶ್ರಮ ಅಥವಾ ಅನ್ನದ ಕಾಯಕ ಅನ್ನುವಂಥದ್ದೇ ಅರ್ಥ. ಅಂದರೆ ಯಾರು ಈ ಯಜ್ಞ ಮಾಡದೆ, ಅಂದರೆ ಯಜ್ಞ ಅನ್ನುವಂಥದ್ದು ಶರೀರದ ಶ್ರಮ ಅನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ ಗಾಂಧೀಜಿಯವರು. ಶರೀರವನ್ನು ದುಡಿಸಿ ಗಳಿಸಬೇಕು ಅನ್ನುವಂಥದ್ದು. ಒಂದು ವೇಳೆ ಯಜ್ಞ ಮಾಡದೇ ತಿನ್ನುವವನು ಆತ ಕಳ್ಳ ಅನ್ನವನ್ನು ತಿನ್ನುತ್ತಾನೆ. ಅಂದರೆ ತನ್ನ ದುಡಿಮೆಯನ್ನು ಮಾಡದೆ ಬೇರೆ ಯಾರೋ ಗಳಿಸಿದ್ದನ್ನು ತಾನು ಊಟ ಮಾಡಿದರೆ ಅದಕ್ಕೆ ಕಳ್ಳ ಅನ್ನ ಅಂತ ಹೇಳ್ತಾರೆ, ಕದ್ಕೊಂಡ ಅನ್ನ ಅನ್ನುವಂಥದ್ದು. ಅಂದರೆ ನಾವು ದುಡಿದು ತಿಂದರೆ ಮಾತ್ರ ಅದು ಒಂದು ಅನ್ನದ ಕಾಯಕವಾಗಿ ಬಿಡ್ತದೆ. ಶರೀರ ಶ್ರಮ ಅಥವಾ ಅನ್ನದ ಕಾಯಕ. ಮುಂದೆ ಹೇಳ್ತಾರೆ ನೋಡಿ, ಬುದ್ಧಿಯೂ ಕೂಡ ನಮ್ಮನ್ನು ಅದೇ ನಿರ್ಧಾರಕ್ಕೆ ಒಯ್ಯುತ್ತದೆ. ಶರೀರ ಶ್ರಮ ಮಾಡದವನಿಗೆ ತಿನ್ನಲು ಏನು ಅಧಿಕಾರ? ನಿನ್ನ ಬೆವರು ಸುರಿಸಿ ಹಿಟ್ಟು ತಿನ್ನು ಎನ್ನುತ್ತದೆ ಬೈಬಲ್ ಕೂಡ ಅನ್ನದ ಕುರಿತು ಹೀಗೆ ಹೇಳ್ತದೆ, ನಿನ್ನ ಬೆವರು ಸುರಿಸಿ, ಅಂದರೆ ನಿನ್ನ ಶ್ರಮದಿಂದ ಗಳಿಸು, ನಿನ್ನ ಶ್ರಮದಿಂದ ನಿನ್ನ ಕೆಲಸದಿಂದ ನೀನು ದುಡಿದು ಗಳಿಸಿ ಆ ಅನ್ನವನ್ನು ಊಟ ಮಾಡು ಅನ್ನುವಂಥದ್ದು. ಎಂತಹ ಕೋಟೀಶ್ವರನೇ ಆಗಲಿ ತನ್ನ ಹಾಸಿಗೆಯ ಮೇಲೆ ಬಿದ್ದಿದ್ದು ಯಾರಾದರೂ ತನ್ನ ಬಾಯೊಳಗೆ ಅನ್ನ ಹಾಕುವಂತೆ ಏರ್ಪಾಡು ಮಾಡಿಕೊಂಡರೆ ಹಾಗೆ ಬಹಳ ದಿನ ತಿನ್ನಲಾರ. ಕ್ಷಿಪ್ರವೇ ಬೇಸರಗೊಂಡಾನು. ಅಂದರೆ ಎಷ್ಟು ಕೋಟ್ಯಾಧೀಶನಾದರೂ ಕೂಡ ಆತ
ಮಂಚದಲ್ಲಿ ಮಲಗಿಕೊಂಡು ಹಾಸಿಗೆಯಲ್ಲಿ ಮಲಗಿಕೊಂಡು ತನ್ನ ಬಾಯೊಳಗೆ ಅನ್ನ ಹಾಕುವಂತಹ ಏರ್ಪಾಟನ್ನು ಅಂದರೆ ಸಂಬಳ ಕೊಟ್ಟು ಅಂತಹ ಒಂದು ಜನವನ್ನು ಸೇವಕನನ್ನು ಮಾಡಿಕೊಂಡಿದ್ದರೂ ಕೂಡ ಅದು ಸ್ವಲ್ಪವೇ ಸಮಯ, ಯಾಕಂದರೆ ಅದು ಬೇಸರ ಹಿಡಿತದೆ. ಹಾಗಾಗಿ ಆದ್ದರಿಂದ ವ್ಯಾಯಾಮಾದಿಗಳನ್ನು ಮಾಡಿ ಹಸಿವುಂಟು ಮಾಡಿಕೊಂಡಾನು, ತಾನು ಉಣ್ಣುವ ಅನ್ನಕ್ಕೆ ಅಣಿ ಮಾಡಿಕೊಂಡಾನು. ಬಡವನಾಗಲಿ ಭಾಗ್ಯವಂತನಾಗಲಿ ಹೀಗೆ ಶರೀರ ವ್ಯಾಯಾಮ ಮಾಡಲೇಬೇಕಾಗಿದ್ದರೆ ಅನ್ನಕ್ಕಾಗಿ ಏಕೆ ಉತ್ಪಾದಕವಾಗಿ ಶರೀರ ಶ್ರಮ ಮಾಡಬಾರದು? ಅನ್ನದ ಕಾಯಕವೇಕೆ ಮಾಡಬಾರದು? ಅಂಗಸಾಧನೆ ಮಾಡು, ಶ್ವಾಸೋಚ್ಛ್ವಾಸದ ಕವಾಯತು ಮಾಡು ಎಂದು ರೈತರಿಗೆ ಹೇಳುತ್ತಾರೆಯೇ? ಈ ಲೋಕದಲ್ಲಿ ಉಳುವ ರೈತರೇ ಹೆಚ್ಚು. 100ಕ್ಕೆ 90 ಉಳಿದ 10 ಜನರು ಈ ಅಸಂಖ್ಯ ರೈತರ ಮೇಲ್ಪಂಕ್ತಿಯನ್ನೇ ಅನುಸರಿಸಿದರೆ ಲೋಕದಲ್ಲಿ ಎಷ್ಟು ಸುಖ, ಶಾಂತಿ, ಆರೋಗ್ಯ, ಅಭಿವೃದ್ಧಿ ಆದೀತು. ಅಂದರೆ ಇಲ್ಲಿ ಗಾಂಧೀಜಿ ಹೇಳ್ತಾರೆ, ಹೇಗೆ ಮಲಗಿಕೊಂಡು ತನ್ನ ಬಾಯಿಗೆ ಆಹಾರವನ್ನು ಹಾಕುವಂತಹ ಒಂದು ಏರ್ಪಾಡನ್ನು ಮಾಡಿಟ್ಟರೂ ಕೂಡ ಅದು ಸ್ವಲ್ಪವೇ ಸಮಯ, ಆತನಿಗೆ ಬೇಸರ ತರಿಸಿಬಿಡ್ತದೆ. ಹಾಗಾಗಿ ಅವನೇನು ಮಾಡ್ತಾನೆ, ವ್ಯಾಯಾಮವೇ ಮೊದಲಾದುಗಳನ್ನು ಮಾಡುವುದರಿಂದ ಹಸಿವು ಉಂಟಾದಾಗ ಆತ ಊಟ ಮಾಡಿಯಾನು. ತಾನು ಉಣ್ಣುವಂಥ ಅನ್ನಕ್ಕೆ ಒಂದು ರೆಡಿ ಮಾಡ್ಕೊಳ್ತಾನೆ. ಅಂದರೆ ಈ ಮೂಲಕ, ವ್ಯಾಯಾಮವನ್ನು ಮಾಡುವ ಮೂಲಕ. ಬಡವನಾಗಲಿ ಭಾಗ್ಯವಂತನಾಗಲಿ ಹೀಗೆ ಶರೀರ ವ್ಯಾಯಾಮ ಮಾಡಲೇಬೇಕು ಅಂತ ಇದ್ದರೆ, ಹಾಗೆ ವ್ಯಾಯಾಮವನ್ನು ಮಾಡಿ ಹಸಿವನ್ನು ಉಂಟು ಮಾಡುವುದಾಗಿದ್ದರೆ ಆ ರೀತಿಯ ಕಾಯಕ ಯಾಕೆ? ಅನ್ನದ ಕಾಯಕ ಯಾಕೆ ಮಾಡಬಾರ್ದು? ಇದೇ ಒಂದು ವಿಷಯವನ್ನು ಈ ರೈತರಿಗೆ ಹೇಳಲಿಕ್ಕಾಗ್ತದ? ನೀನು ಅಂಗ ಸಾಧನೆ ಮಾಡು, ಶ್ವಾಸ ಉಚ್ಛ್ವಾಸದ ಕವಾಯತು ಮಾಡು, ಹೀಗೆ ಪ್ರಾಣಾಯಾಮ ಮಾಡು, ಯೋಗ ಮಾಡು, ಹಸಿವಾಗ್ತದೆ ಊಟ ಮಾಡು, ಹೀಗೆ ಹೇಳಲಿಕ್ಕಾಗ್ತದ? ರೈತರಿಗೆ ಹೇಳುತ್ತಾರೆಯೇ? ಯಾಕಂದರೆ ಈ ಲೋಕದಲ್ಲಿ ಉಳುವ ರೈತರೇ ಹೆಚ್ಚು. ಅವರೂ ಕೂಡ ಅಂಗ ಸಾಧನೆ ಮಾಡಿಕೊಂಡು, ಅವರೂ ಕೂಡ ಯೋಗ ಸಾಧನೆ ಮಾಡಿಕೊಂಡು ಮನೆಯಲ್ಲೇ ಕೂತ್ಕೊಂಡು ಹಸಿವಾದಾಗ ಊಟ ಮಾಡುವುದಿದ್ದರೆ ಆ ಊಟವಾದರೂ ಎಲ್ಲಿಂದ ಬಂದಿತು? ಅನ್ನವಾದರೂ ಎಲ್ಲಿಂದ ಬಂದಿತು? ರೈತರು ದುಡಿಮೆಯನ್ನು ಮಾಡಿದರೆ ಮಾತ್ರ ಹೀಗೆಲ್ಲ. ಹಾಗಾದರೆ ಉಳಿದವರು ಕೂಡ, ಯಾಕಂದರೆ 90% ಜನ ರೈತರು ಇವರು ಏನು ಮಾಡ್ತಾರೆ ಅಂದರೆ ದುಡಿದು ತಿಂತಾರೆ, ಕೃಷಿಯ ಕೆಲಸವನ್ನು ಮಾಡ್ತಾರೆ, ಅವರು ರೈತರಾಗಿದ್ದಾರೆ. ಉಳಿದ 10% ಇದ್ದಾರಲ್ಲ, ಇವರು ಗಾಂಧೀಜಿ ಹೇಳ್ತಾರೆ ಅವರ ಮೇಲ್ಪಂಕ್ತಿಯನ್ನು ಗಮನಿಸಬೇಕು, ಅನುಸರಿಸಬೇಕು. ಅಂದರೆ ರೈತರು ಹೇಗೆ ಮಾಡ್ತಾರೆ, ಅವರು ದುಡಿದು ತಿನ್ನುವಂಥ ಕಾಯಕವನ್ನು ಮಾಡ್ತಾ ಇದ್ದಾರೆ. ಅದನ್ನೇ ಅನುಸರಿಸಿದರೆ, ರೈತರು ಹಾಕಿಕೊಟ್ಟಂಥ ಈ ಮೇಲ್ಪಂಕ್ತಿಯನ್ನೇ ಅನುಸರಿಸಿದರೆ ಲೋಕದಲ್ಲಿ ಎಷ್ಟು ಸುಖ, ಶಾಂತಿ, ಆರೋಗ್ಯ, ಅಭಿವೃದ್ಧಿ ಆದೀತು. ಆ ಜನ ಬೇಸಾಯದಲ್ಲಿ ಪಾಲ್ಗೊಂಡರೆ ಬೇಸಾಯದ ಎಷ್ಟೋ ಕಷ್ಟಗಳು ಸುಲಭವಾಗಿ ದೂರವಾದವು. ಅನ್ನದ ಕಾಯಕ ಅಂದರೆ ಶರೀರ ಶ್ರಮದ ನಿರಪವಾದ ನಿಯಮವನ್ನು ಎಲ್ಲರೂ ಒಪ್ಪಿದರೆ ಉಚ್ಚ ನೀಚದ ದುಷ್ಟ ಭೇದ ಮಾಯವಾದೀತು. ಎಲ್ಲ ವರ್ಣಗಳವರಿಗೂ ಕಾಯಕ ಸಾಮಾನ್ಯ ನಿಯಮ. ಈಗಂತೂ ಧಣಿ ದುಡಿಮೆಗಾರರ ನಡುವೆ ವಿಶ್ವಾದ್ಯಂತ ಸಂಘರ್ಷ ಇದೆ. ಬಡವರಿಗೆ ಭಾಗ್ಯವಂತರನ್ನು ಕಂಡರೆ ಹೊಟ್ಟೆ ಉರಿ. ಎಲ್ಲರೂ ಅನ್ನಕ್ಕಾಗಿ ಕಾಯಕ ಮಾಡಿದರೆ ಮೇಲು ಕೀಳು ಎಂಬ ಭೇದ ಅಳಿದೀತು. ಆಗಲೂ ಶ್ರೀಮಂತರಿದ್ದಾರೆ, ಆದರೆ ತಮ್ಮ ಸೊತ್ತಿಗೆ ವಿಶ್ವಸ್ಥರಂತೆ ಟ್ರಸ್ಟಿಗಳಂತೆ ಇದ್ದಾರು ಮತ್ತು ಅದನ್ನು ಲೋಕಹಿತಕ್ಕಾಗಿ ಬಳಸಿಯಾರು. ಅಂದರೆ ಈ ದುಡಿಮೆಯ ಕಾಯಕವನ್ನು, ಅನ್ನದ ಕಾಯಕವನ್ನು ಅರ್ಥ ಮಾಡಿಕೊಂಡ್ರೆ, ಈ ನಿಯಮವನ್ನು ಅರ್ಥ ಮಾಡಿಕೊಂಡ್ರೆ ಯಾರೂ ಬಡವರಾಗಿ ಉಳಿಯಲು ಸಾಧ್ಯ ಇಲ್ಲ. ಬಡವರಾಗಿ ಉಳಿಯುವುದು ಯಾಕೆ? ಇಲ್ಲಿ ಶರೀರವನ್ನು ದುಡಿಸಿಕೊಳ್ಳದೇ ಇದ್ದಾಗ, ಬೆವರು ಹರಿಸದೇ ಇದ್ದಾಗ, ಆಗ ಬಡವರು ಏನು ಮಾಡ್ತಾರೆ, ಈ ಶ್ರೀಮಂತರನ್ನು ಕಂಡು ಹೊಟ್ಟೆ ಉರಿಸಿಕೊಳ್ತಾರೆ. ಹಾಗೆ ಮಾಡುವುದಲ್ಲ, ಈ ದೇಹವನ್ನು ದುಡಿಸಿಕೊಳ್ಬೇಕು, ಬೆವರು ಹರಿಸಿ ಶ್ರಮ ಪಟ್ಟುಕೊಳ್ಬೇಕು, ದುಡಿಮೆ ಮಾಡಬೇಕು ಅನ್ನುವಂಥದ್ದನ್ನೇ ಇಲ್ಲಿ ಗಾಂಧೀಜಿಯವರು ಹೇಳ್ತಾರೆ. ಅವರು ಮುಂದಕ್ಕೆ ಹೇಳ್ತಾರೆ, ಅಹಿಂಸೆಯ ಪಾಲನೆಗೆ, ಸತ್ಯಾರಾಧನೆಗೆ, ಬ್ರಹ್ಮಚರ್ಯವನ್ನು ಸಹಜವಾಗಿ ಮಾಡಿಕೊಳ್ಳುವ ಪ್ರಯತ್ನಕ್ಕೆ ಶರೀರ ಶ್ರಮ ವರದಾನವಿದ್ದಂತೆ. ನಿಜವಾಗಿ ನೋಡಿದರೆ ಈ ಕಾಯಕ ಕೃಷಿಗೆ ಸಂಬಂಧಿಸಿದ್ದು. ಈಗಿನ ಸ್ಥಿತಿಯಲ್ಲಿ ಎಲ್ಲರೂ ವ್ಯವಸಾಯ ಮಾಡುವಂತಿಲ್ಲ. ಆದುದರಿಂದ ವ್ಯವಸಾಯವನ್ನು ಆದರ್ಶವೆಂದೆಣಿಸಿ ಅದರ ಬದಲು ನೂಲಬಹುದು, ನೇಯಬಹುದು, ಮರಗೆಲಸ ಮಾಡಬಹುದು, ಕಬ್ಬಿಣ ಕೆಲಸ ಮಾಡಬಹುದು. ಪ್ರತಿಯೊಬ್ಬನೂ ತನಗೆ ತಾನೇ ಭಂಗಿಯಾಗಬೇಕು. ಉಂಡವನು ಶೌಚಕ್ಕೆ ಹೋಗಲೇಬೇಕು. ತನ್ನ ಶೌಚವನ್ನು ತಾನೇ ಬಳಿದೋ ಎತ್ತಿಯೋ ಹಾಕುವ ವ್ಯವಸ್ಥೆಯೇ ಉತ್ತಮ ವ್ಯವಸ್ಥೆ. ಇದು ಸಾಧ್ಯವಲ್ಲದಿದ್ದರೆ ಪ್ರತಿಯೊಂದು ಕುಟುಂಬವೂ
ತಮ್ಮ ಶೌಚದ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಭಂಗಿಗಳದೇ ಒಂದು ಗುಂಪಾಗಿ ಅದನ್ನೇ ಒಂದು ವೃತ್ತಿಯಾಗಿ ಮಾಡಿದ ಸಮಾಜದಲ್ಲಿ ಏನೋ ತೀವ್ರ ದೋಷವಿದೆ ಎಂದು ನನಗೆ ಕೆಲವು ವರ್ಷಗಳಿಂದ ಅನಿಸುತ್ತಿದೆ. ಆರೋಗ್ಯ ರಕ್ಷಕವಾದ ಈ ಅತ್ಯವಶ್ಯಕ ಕೆಲಸವನ್ನು ನೀಚ ಅತಿ ನೀಚ ಎಂದು ಯಾವ ಮಹಾರಾಯ ಮೊತ್ತ ಮೊದಲು ನಿರ್ಧರಿಸಿದನೋ ಇತಿಹಾಸದಿಂದ ತಿಳಿಯುವುದಿಲ್ಲ. ಯಾರೇ ಇರಲಿ, ನಮಗೆ ಅವನು ಉಪಕಾರ ಮಾಡಲಿಲ್ಲ, ನಾವೆಲ್ಲರೂ ಭಂಗಿಗಳೇ ಎಂಬ ಭಾವನೆ ಚಿಕ್ಕಂದಿನಿಂದಲೂ ಬೇರೂರಬೇಕು. ಅದಕ್ಕೆ ಸಹಜ ಉಪಾಯ ಈ ಮಾತನ್ನು ಅರಿತವನು ಪ್ರತಿಯೊಬ್ಬನಿಗೂ ಶೌಚವನ್ನು ಬಳಿಯುವ ಕೆಲಸದಿಂದ ತನ್ನ ಪರಿಶ್ರಮವನ್ನು ಮೊದಲಿಡುವುದು. ಹೀಗೆ ಜ್ಞಾನಪೂರ್ವಕ ವಿಚಾರಪೂರ್ವಕ ಕೈಗೊಂಡ ಭಂಗಿಯ ಕೆಲಸ ಮಾನವ ಸಮಾನತೆಯ ತತ್ವವನ್ನು ಸರಿಯಾಗಿ ಅರಿಯಲು ಸಹಾಯಕವಾದೀತು. ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಒಂದನ್ನು ಗಮನಿಸಬೇಕು. ಭಂಗಿಯ ಕೆಲಸ ಅನ್ನುವಂಥದ್ದು ಹಿಂದೆ ಗಾಂಧೀಜಿಯವರು ಇದ್ದಂತಹ ಸಂದರ್ಭದಲ್ಲಿ, ಈಗ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ಟಾಯ್ಲೆಟ್ ಶೌಚಾಲಯಗಳು ಇದೆಯೋ, ಆದರೆ ಹಿಂದಿನ ಕಾಲದಲ್ಲಿ ಅದೆಲ್ಲ ಇರಲಿಲ್ಲ. ಈಗ ಪ್ರಸ್ತುತ ಈ ಕಾಲಕ್ಕೆ ಪ್ರತಿಯೊಬ್ಬನೂ ತನಗೆ ತಾನೇ ಭಂಗಿಯಾಗಬೇಕು ಅನ್ನುವಂಥದ್ದು. ಭಂಗಿ ಅಂದರೆ ಈ ಬೀದಿ ಗುಡಿಸುವಂಥದ್ದು ಇರ್ಬೋದು, ಅಥವಾ ಕಸ ಬಳಿಯುವಂಥದ್ದು ಇರ್ಬೋದು. ಮಲವನ್ನು ಯಾವುದಾದ್ರೂ ಒಂದು ಮನೆಯವರು ಹಿಂದಿನ ಕಾಲದಲ್ಲಿ ಹೇಳುವಂಥದ್ದು, ಈ ಮಲವನ್ನು ಅಂದರೆ ಶೌಚವನ್ನು ಅಥವಾ ಏನು ನಂಬರ್ 2 ಅಂತ ಹೇಳ್ತೇವೆ ನೋಡಿ, ಅದನ್ನು ಹೀಗೆ ಟಾಯ್ಲೆಟ್ ಅನ್ನುವಂಥದ್ದು ಇರಲಿಲ್ಲ ಆಗ ಅದನ್ನು ಕ್ಲೀನ್ ಮಾಡಲಿಕ್ಕೆ ಅಥವಾ ಒಂದು ಪಿಟ್ನ ಹಾಗೆ ಒಂದು ಗುಂಡಿಯ ಹಾಗೆ ಇದ್ದು ಅದರಲ್ಲೆಲ್ಲ ಮಾಡುವಂಥದ್ದು. ಆನಂತರ ಅದನ್ನು ಕೈಯಲ್ಲಿ ತೆಗೆಯುವಂಥ ಒಂದು ವರ್ಗ ಇತ್ತು, ಅವರಿಗೆ ಭಂಗಿಗಳು ಅಂತ ಹೇಳ್ತಾರೆ. ಅಂದರೆ ಮೇಲ್ವರ್ಗದವರು, ಹಣ ಇದ್ದವರು ಅವರನ್ನು ಕರೆಸಿ ಆ ಭಂಗಿಗಳನ್ನು, ಆ ಕಸದವನ್ನು ಕೈಯಲ್ಲೇ ಮಲವನ್ನು ತೆಗೆಯುವಂತಹ ವರ್ಗದವರನ್ನು ಕರೆಸಿ ಅವರಿಂದ ತೆಗೆಸ್ತಾ ಇದ್ದರು. ಅದನ್ನು ಕಂಡಂತಹ ಗಾಂಧೀಜಿಯವರು ಹೇಳ್ತಾರೆ, ಪ್ರತಿಯೊಬ್ಬರೂ ಕೂಡ ಕೆಲಸ ಮಾಡಿದವರು ಶೌಚಕ್ಕೆ ಹೋಗಬೇಕು, ಹೌದು, ಶೌಚ ಮಾಡಬೇಕು. ಆ ಶೌಚವನ್ನು ತಾನೇ ಬಳಿದು ಎತ್ತಿ ಹಾಕುವಂಥ ವ್ಯವಸ್ಥೆ ಉತ್ತಮ ವ್ಯವಸ್ಥೆ. ಅಂದರೆ ಇನ್ನೊಬ್ಬರನ್ನು ಕರೆದು ಅಂತಹ ಕೆಲಸ ಮಾಡಿಕೊಳ್ಳುವುದಲ್ಲ, ಅದಕ್ಕೊಂದು ಪ್ರತ್ಯೇಕವಾದಂಥ ಆ ಮನೆಯವರೇ ವ್ಯವಸ್ಥೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಇನ್ನೊಂದು ವರ್ಗವನ್ನು ಕರೆಸಿ ಅವರಿಂದ ಮಲವನ್ನು ಹೊರಿಸುವಂತಹ ಅಥವಾ ಹೊರುವಂತಹ ಪರಿಸ್ಥಿತಿಯನ್ನು ನಿರ್ಮಿಸುವಂಥದ್ದು, ಅವರನ್ನು ಕರೆಸಿ ಆ ಕೆಲಸವನ್ನು ಮಾಡಿಸಿ ನಂತರ ಹಣ ಕೊಡುವಂಥದ್ದು, ಇಂಥದ್ದನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಇಲ್ಲಿ. ಅದೇ ಉಂಡವನು ಶೌಚಕ್ಕೆ ಹೋಗಲೇಬೇಕು. ತನ್ನ ಶೌಚವನ್ನು ತಾನೇ ಬಳಿದೋ ಎತ್ತಿಯೋ ಹಾಕುವ ವ್ಯವಸ್ಥೆಯೇ ಉತ್ತಮ ವ್ಯವಸ್ಥೆ. ಇದು ಸಾಧ್ಯವಾಗುವುದಿಲ್ಲ ಅಂತ ಇದ್ದರೆ ಪ್ರತಿಯೊಂದು ಕುಟುಂಬವೂ ಕೂಡ ತನ್ನ ಶೌಚದ ವ್ಯವಸ್ಥೆಯನ್ನು ತಾವೇ ಮಾಡಿಕೊಳ್ಬೇಕು. ಭಂಗಿಗಳದೇ ಒಂದು ಗುಂಪಾಗಿ ಅದನ್ನೇ ಒಂದು ವೃತ್ತಿಯನ್ನಾಗಿ ಮಾಡಿದ ಸಮಾಜದಲ್ಲಿ ಏನೋ ತೀವ್ರ ದೋಷ ಇದೆ ಅನ್ನುವಂಥದ್ದು, ಅದು ಸರಿಯಲ್ಲ ಅನ್ನುವಂಥದ್ದನ್ನು ಗಾಂಧೀಜಿ ಹೇಳ್ತಾರೆ. ಅಂದರೆ ಅವರಿಂದ ಮಲ ಹೊರಿಸುವಂಥದ್ದು, ಮಲ ಬಳಿಯುವಂತಹ ಕಾಯಕವನ್ನು ಮಾಡುವಂಥದ್ದು ಅಂಥ ಪದ್ಧತಿಯನ್ನು ನೋಡಿದಂಥ ಗಾಂಧೀಜಿ ತೀವ್ರವಾಗಿ ನೊಂದುಕೊಳ್ತಾರೆ. ಅದಕ್ಕೆ ಅವರು ಈ ಲೇಖನದಲ್ಲಿ ಬರೀತಾರೆ, ಈ ಸಮಾಜ ಸರಿ ಇಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ತೀವ್ರ ದೋಷ ಉಂಟು ಅನ್ನುವಂಥದ್ದು. ಆರೋಗ್ಯ ರಕ್ಷಕವಾದಂಥ ಈ ಅತಿ ಅವಶ್ಯವಾದಂಥ ಕೆಲಸವನ್ನು ನೀಚ ಅತಿ ನೀಚರು ಅಂತ ಯಾವ ಮಹಾರಾಯ ಮಾಡಿದ್ನೋ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಯಾರೇ ಇರಲಿ, ನಮಗೆ ಅವನು ಉಪಕಾರ ಮಾಡಲಿಲ್ಲ, ನಾವೆಲ್ಲರೂ ಕೂಡ ಭಂಗಿಗಳೇ ಅನ್ನುವಂಥದ್ದನ್ನು ಚಿಕ್ಕ ಮಕ್ಕಳಿರುವಾಗಲೇ ಕಲಿತುಕೊಳ್ಬೇಕು ಅನ್ನುವಂಥದ್ದು. ನಮ್ಮ ಟಾಯ್ಲೆಟನ್ನು ಅಂದರೆ ಈಗಿನ ಕಾಲದ ವ್ಯವಸ್ಥೆಗೆ ಹೋಲಿಸಿಕೊಂಡ್ರೆ ಈಗಿನ ಮಕ್ಕಳು, ಸಣ್ಣ ಮಕ್ಕಳು ಅದು ಯಾವುದು ಕಮೋಡೋ ಅಥವಾ ಏನೋ ಇರ್ತದೆ, ಟಾಯ್ಲೆಟ್ ಇರ್ತದೆ, ಅದರ ಒಳಗಿಂದ ಹೋಗ್ತದೆ, ಅದು ಚರಂಡಿಗೆ ಹೋಗುವಂಥದ್ದು ಅಥವಾ ಪಿಟ್ ಮುಖಾಂತರ ಅಲ್ಲಲ್ಲಿ ಇದು ಮಾಡುವಂಥದ್ದು ಇರ್ತದೆ. ಆದರೆ ಈಗ ಹಿಂದಿನ ಕಾಲದಲ್ಲಿ ಅದನ್ನೇ ಹೇಳ್ತಾರೆ ಇಲ್ಲಿ ಗಾಂಧೀಜಿ ಹೇಳ್ತಾರೆ. ಅಂದರೆ ಆ ಮಕ್ಕಳಿಗೂ ಕೂಡ ಅದನ್ನು ತಮ್ಮ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಸಣ್ಣ ಮಕ್ಕಳಿಗೆ ಹೇಳಬೇಕು ಅನ್ನುವಂಥದ್ದು. ಮುಂದೆ ಹೇಳ್ತಾರೆ, ಬುದ್ಧಿಶ್ರಮದಿಂದ ತಮ್ಮ ಅನ್ನ ಗಳಿಸಿಕೊಳ್ಳಬಾರದೆ ಕೂಡದು. ಶರೀರದ ಅಗತ್ಯಗಳನ್ನು ಶರೀರವೇ ಪೂರೈಸಬೇಕು. ದೊರೆಯದ್ದನ್ನು ದೊರೆಗೆ ಸಲ್ಲಿಸಿಬಿಡು ಎಂಬುದು ಇಲ್ಲಿ ಚೆನ್ನಾಗಿ ಅನ್ವಯಿಸ್ತದೆ. ಅನ್ನದ ಕಾಯಕ ಧರ್ಮವನ್ನು ಹಾಗೂ ಅದರ ಅಂತರಾರ್ಥವೆಲ್ಲವನ್ನೂ ಸ್ವಸಂತೋಷದಿಂದ ಮನ್ನಿಸಿದರೆ ಹಳ್ಳಿಗಳಿಗೆ ಹಿಂತಿರುಗಬೇಕೆಂದೇ ಅರ್ಥವಾಗುತ್ತದೆ. ಆದರೆ ಇದನ್ನು ಟೀಕಿಸುವವ ಹೇಳಿಯಾನು, ಭಾರತದ ಕೋಟಿಗಟ್ಟಲೆ ಮಕ್ಕಳು ಇಂದು ಹಳ್ಳಿಗಳಲ್ಲೇ ಇದ್ದಾರೆ, ಆದರೆ ಅವರು ಅರೆಹೊಟ್ಟೆ ಉಂಡೆ ಬದುಕಿರುವರಲ್ಲ ಎಂದು. ಅಯ್ಯೋ, ಇದು ತೀರಾ ನಿಜ. ಅವರದು ಇಚ್ಛಾಪೂರ್ವಕ ನಿಷ್ಠೆಯಲ್ಲ, ಇದು ಅದೃಷ್ಟವಶಾತ್ ನಮಗೆ ಗೊತ್ತು. ಸಾಧ್ಯವಿದ್ದರೆ ಶರೀರ ಶ್ರಮವನ್ನು ಅವರು ತಪ್ಪಿಸಿಕೊಂಡರು.
ಅತಿ ಹತ್ತಿರದ ಪಟ್ಟಣಗಳಲ್ಲಿ ಸ್ಥಳ ಸಿಗುವುದಾದರೆ ಅಲ್ಲಿ ಓಡಿಬಿಟ್ಟಾರು. ಒಡೆಯನಿಗೆ ಒತ್ತಾಯದ ವಿಧೇಯನಾಗಿರುವುದು ಪುತ್ರತ್ವದ ವೈಭವ. ಹಾಗೆಯೇ ಅನ್ನದ ಕಾಯಕದ ತತ್ವಕ್ಕೆ ಬಲಾತ್ಕಾರದ ನಿಷ್ಠೆಯಿಂದ ಬಡತನ, ಬೇನೆ, ಬಳಲಿಕೆ, ಅತೃಪ್ತಿ ಹುಟ್ಟುತ್ತದೆ. ಅದೊಂದು ಗುಲಾಮಗಿರಿ. ಅದಕ್ಕೆ ಇಚ್ಛಾಪೂರ್ವಕ ನಿಷ್ಠೆಯಿಂದ ತೃಪ್ತಿ, ಆರೋಗ್ಯ ಲಭಿಸ್ತವೆ. ಆರೋಗ್ಯವೇ ನಿಜವಾದ ಭಾಗ್ಯ, ಬೆಳ್ಳಿ ಬಂಗಾರದ ತುಣುಕುಗಳಲ್ಲ ಅನ್ನುವಂಥದ್ದನ್ನು, ಆರೋಗ್ಯ ಅನ್ನುವಂಥದ್ದೇ ನಿಜವಾದ ಭಾಗ್ಯ ಅನ್ನುವಂಥದ್ದು. ಅಂದರೆ ಇವರು ಹೇಳ್ತಾರೆ, ಅನ್ನದ ಕಾಯಕ ಧರ್ಮ ಹಾಗೂ ಅದರ ಅಂತರಾರ್ಥವೆಲ್ಲವನ್ನು ನಾವು ಸ್ವಸಂತೋಷದಿಂದ ಅದಕ್ಕೆ ಒಂದು ಗೌರವ ಕೊಟ್ಟರೆ ಹಳ್ಳಿಗಳಿಗೆ ಹಿಂತಿರುಗಬೇಕು ಅನ್ನುವಂಥ ಅರ್ಥ ಬರ್ತದೆ. ಆದರೆ ಇದನ್ನು ಟೀಕಿಸುವವರೇ ಹೇಳ್ತಾರೆ, ಭಾರತದಲ್ಲಿ ಕೋಟಿಗಟ್ಟಲೆ ಮಕ್ಕಳು ಹಳ್ಳಿಯಲ್ಲೇ ಇದ್ದಾರಲ್ಲ, ಅವರು ಇವತ್ತಿಗೂ ಅರೆ ಹೊಟ್ಟೆ ಉಣ್ತಾ ಇದ್ದಾರಲ್ವ, ನಾವ್ಯಾಕೆ ತಿರುಗಿ ಹಳ್ಳಿಗಳಿಗೆ ಬರಬೇಕು ಅಂದರೆ ಸಿಟಿಗಳಲ್ಲಿ ಕೆಲಸ ಮಾಡ್ತಾ ಇರುವವರು ಹೇಳ್ತಾರೆ. ಅದಕ್ಕೆ ಇವರು ಅವರು ಹಳ್ಳಿಯಲ್ಲಿದ್ದರೆ ಇಂತಹ ಸ್ಥಿತಿ ಉಂಟಾಗ್ತದೆ ಅನ್ನುವಂಥದ್ದು. ಆದರೆ ನಿಜ ಹೌದು, ಆದರೆ ಇದು ಇಚ್ಛಾಪೂರ್ವಕ ನಿಷ್ಠೆ ಅಲ್ಲ. ಹಳ್ಳಿಯಲ್ಲಿದ್ದೂ ಕೂಡ ಶರೀರ ಶ್ರಮವನ್ನು ಮಾಡಬಹುದು ಅನ್ನುವಂಥದ್ದು. ಅತಿ ಹತ್ತಿರದ ಪಟ್ಟಣದಲ್ಲಿ ಸ್ಥಳ ಸಿಗುವುದಾದರೆ ಅಲ್ಲಿಗೆ ಓಡಿಬಿಡುವಂತಹ ವರ್ಗವೇ ಇರುವಾಗ ಹಳ್ಳಿಗಳಲ್ಲಿ ಯಾಕೆ ಉಳ್ಕೊಳ್ತಾರೆ ಅನ್ನುವಂಥದ್ದು. ಅಂದರೆ ಇಚ್ಛಾಪೂರ್ವಕವಾಗಿ ಹಳ್ಳಿಗಳಲ್ಲಿ ಇದ್ದು ದುಡಿಮೆಯ ಕೆಲಸವನ್ನು ಮಾಡಿದರೆ, ವ್ಯವಸಾಯದ ಕೆಲಸವನ್ನು ಮಾಡಿಕೊಂಡಿದ್ರೆ ಆರೋಗ್ಯ ಇರ್ತದೆ ಅನ್ನುವಂಥದ್ದು. ಆರೋಗ್ಯವೇ ನಿಜವಾದ ಭಾಗ್ಯ ಅಂತ ಹೇಳ್ತಾರೆ, ಹೊರತು ಬೆಳ್ಳಿ ಬಂಗಾರ ಅಲ್ಲ. ಅದು ಭಾಗ್ಯ ಅಲ್ಲ, ಅದು ಸಂಪತ್ತಲ್ಲ. ಆರೋಗ್ಯ ಸರಿ ಇದ್ದರೆ ಮಾತ್ರ ಸಂಪತ್ತು, ಆರೋಗ್ಯವೇ ಭಾಗ್ಯ ಅನ್ನುವಂಥದ್ದನ್ನು ಇಲ್ಲಿ ಗಾಂಧೀಜಿ ಹೇಳ್ತಾರೆ. ಮುಂದೆ ಪ್ರಶ್ನೆ: ಕವಿ ರವೀಂದ್ರರು ಅಥವಾ ವಿಜ್ಞಾನಿ ರಾಮನ್ ಶರೀರ ಶ್ರಮದಿಂದಲೇ ತಮ್ಮ ಅನ್ನ ಹುಟ್ಟಿಸಿಕೊಳ್ಳಬೇಕೆಂದು ನಾವೇಕೆ ಒತ್ತಾಯಪಡಿಸಬೇಕು? ಹಾಗೆ ಮಾಡುವುದು ವ್ಯರ್ಥವಲ್ಲವೇ? ಬುದ್ಧಿಶ್ರಮ ಮಾಡುವವರು ಶರೀರ ಶ್ರಮ ಮಾಡುವವರು ಸಮವೆಂದು ತಿಳಿಯಬಾರದೆ? ಇಬ್ಬರೂ ಸಮಾಜಕ್ಕೆ ಉಪಯುಕ್ತವಾದ ಕೆಲಸವನ್ನೇ ಮಾಡುವರಲ್ಲ? ಅಂದರೆ ಒಂದು ಪ್ರಶ್ನೆ ಬರ್ತದೆ. ಅಂದರೆ ಈ ಒಂದು ಶರೀರ ಶ್ರಮದಿಂದಲೇ ತಮ್ಮ ಅನ್ನವನ್ನು ಯಾಕೆ ಹುಟ್ಟಿಸಿಕೊಳ್ಬೇಕು? ಬುದ್ಧಿಯ ಶ್ರಮದಿಂದಲೇ ಮಾಡ್ಬೋದಲ್ಲ. ಶರೀರ ಶ್ರಮದಿಂದ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಯಾಕೆ ಮಾಡಬೇಕು ಅನ್ನುವಂಥದ್ದು. ಬುದ್ಧಿಶ್ರಮ ಮಾಡುವವರು ಕೂಡ ಬುದ್ಧಿಶ್ರಮ ಅಂದರೆ ಬುದ್ಧಿಶಕ್ತಿಯ ಮೂಲಕ ಕೆಲಸ ಮಾಡುವಂಥದ್ದು. ಅವರು ಮತ್ತು ಇವರು ಶರೀರದ ಶ್ರಮದಿಂದ ಕೆಲಸ ಮಾಡುವವರು, ಇವರೆಲ್ಲರೂ ಒಟ್ಟಾಗಿ ಸಮವಾಗಿರುವರಲ್ಲ ಅನ್ನುವಂಥದ್ದು. ಅದು ಪ್ರಶ್ನೆ. ಈಗ ಉತ್ತರ ಹೇಳ್ತಾರೆ ನೋಡಿ. ಬುದ್ಧಿಯ ಕೆಲಸವು ಮುಖ್ಯ. ಜೀವನದ ಯೋಜನೆಯಲ್ಲಿ ನಿಸ್ಸಂಶಯವಾದ ಸ್ಥಾನ ಅದಕ್ಕುಂಟು. ನಾನು ಆಗ್ರಹಪಡಿಸುತ್ತಿರುವುದು ದೈಹಿಕ ಶ್ರಮದ ಅಗತ್ಯವನ್ನು ಯಾರೂ ಈ ಧರ್ಮಕ್ಕೆ ಹೊರಗಾಗಬಾರದು ಎನ್ನುತ್ತೇನೆ ನಾನು. ಬುದ್ಧಿಶ್ರಮದ ಫಲಿತಾಂಶದ ಗುಣವನ್ನು ಶರೀರ ಶ್ರಮ ಹೆಚ್ಚಿಸುತ್ತದೆ. ಪ್ರಾಚೀನ ಕಾಲದಲ್ಲಿ ಬ್ರಾಹ್ಮಣರು ಶರೀರ ಶ್ರಮವನ್ನು ಮಾಡುತ್ತಿದ್ದರು. ಹಾಗಿಲ್ಲದಿದ್ದರೂ ಇಂದಿನ ಕಾಲಕ್ಕೆ ಶರೀರ ಶ್ರಮ ಅತ್ಯಗತ್ಯ ಎಂದು ಸಿದ್ಧವಾಗಿ ಬಿಟ್ಟಿದೆ. ಅಂದರೆ ಬುದ್ಧಿಶ್ರಮಕ್ಕಿಂತಲೂ ಶರೀರ ಶ್ರಮ ಮತ್ತು ಬುದ್ಧಿಶ್ರಮ ಒಂದೇ ಅಂತ ಹೇಳ್ತಾರೆ ಇಲ್ಲಿ. ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರು ಬುದ್ಧಿಶ್ರಮವನ್ನು ಉಪಯೋಗಿಸ್ತಾ ಇದ್ರು. ಆದರೆ ಗಾಂಧೀಜಿಯವರು ಹೇಳ್ತಾರೆ, ಅಂದರೆ ಮೇಲ್ವರ್ಗದವರು ಕೂಡ ಶರೀರ ಶ್ರಮವನ್ನು ಮಾಡ್ತಾಯಿದ್ರು, ಕಾಯಕ ತತ್ವವನ್ನು ಅವರು ಕೂಡ ಮಾಡ್ತಾಯಿದ್ರು ಅನ್ನುವಂಥದ್ದು. ಇಲ್ಲಿ ಮುಖ್ಯವಾದದ್ದೀಗ ದುಡಿಮೆ ಮತ್ತು ಬಿಡುವಿನ ಸಿದ್ಧಾಂತ ಅನ್ನುವಂಥದ್ದು. ಒಬ್ಬ ಮಿತ್ರ ಗಾಂಧೀಜಿಯವರಿಗೆ ಪ್ರಶ್ನೆ ಹಾಕ್ತಾ ಹೋಗ್ತಾರೆ. ಅವರು ಅದಕ್ಕೆ ಪೂರಕವಾಗಿ ಗಾಂಧೀಜಿಯವರು ಉತ್ತರ ಕೊಡ್ತಾ ಹೋಗ್ತಾರೆ ನೋಡಿ. ಮಿತ್ರ ಹೇಳ್ತಾನೆ, ಬಿಡುವಿನ ಪ್ರಶ್ನೆಯನ್ನೇ ನೀವು ಗಣಿಸಿದಂತೆ ತೋರುವುದಿಲ್ಲ. ಮಿತಿಮೀರಿದ ದುಡಿಮೆಯಿಂದಾಗಿ ಬಡವರ್ಗಗಳಿಗೆ ಬೌದ್ಧಿಕ ವಿಚಾರಕ್ಕೆ ಮನೋರಂಜನೆಗೆ ಬಿಡುವೇ ಸಿಕ್ಕುವುದಿಲ್ಲ. ಅಂಥವರನ್ನು ಇನ್ನೂ ಹೆಚ್ಚು ದುಡಿಯಿರಿ ಎನ್ನುತ್ತಿದ್ದೀರಿ ಈಗ ನೀವು. ಅಂದರೆ ಗಾಂಧೀಜಿ ಯಾವಾಗಲೂ ಹೇಳುವಂಥದ್ದುಂಟು, ಬಿಡು ಅನ್ನುವಂಥದ್ದು ಬೇಡ, ದುಡಿತಾ ಇರಿ ಅನ್ನುವಂಥದ್ದು. ಶ್ರಮವಹಿಸಿ ಬೆವರು ಸುರಿಸಿ ದುಡಿಯಿರಿ ಅನ್ನುವಂತಹ ನಿಯಮಕ್ಕೆ ಬದ್ಧವಾಗಿ ನಿಯಮವನ್ನು ಕಂಡಂತಹ ಒಬ್ಬ ಮಿತ್ರ, ಗಾಂಧೀಜಿಯ ಮಿತ್ರ ಹೇಳ್ತಾರಂತೆ, ಮಿತಿಮೀರಿದ ದುಡಿಮೆಯಿಂದಾಗಿ ಬಡವರ್ಗದವರಿಗೆ ಬುದ್ಧಿಗೆ ಸಂಬಂಧಿಸಿದ ಹಾಗೆ ಮನೋರಂಜನೆಗೆ ಅವಕಾಶವೇ ಸಿಗುವುದಿಲ್ಲವಲ್ಲ ಅನ್ನುವಂಥದ್ದು. ನೀವು ಹೆಚ್ಚು ಹೆಚ್ಚು ದುಡಿಯಿರಿ ಅಂತ ಹೇಳ್ತೀರಲ್ಲ. ಆಗ ಗಾಂಧೀಜಿ ಹೀಗೆ ಹೇಳ್ತಾರೆ, ನಿಜವಾಗಿಯೂ ಹಾಗೇನೆ. ತಮ್ಮ ಬಲಾತ್ಕಾರದ ಬಿಡುವಿನ ವೇಳೆಯನ್ನು ಹೇಗೆ ಉಪಯೋಗಿಸಬೇಕೆಂದು ತೋರದ ಜನರ ಚಿಂತೆ ನಾ ಮಾಡುತ್ತಿದ್ದೇನೆ ಈಗ. ಅವರ ಅನಿವಾರ್ಯ ಆಲಸ್ಯ ಅವರನ್ನು ನಿರ್ಜೀವ ಕಲ್ಲುಗಳ ರಾಶಿಗೆ ಸೇರಿಸಿಬಿಟ್ಟಿದೆ. ಎಷ್ಟು ಜಡತೆ ಬಂದು ಬಿಟ್ಟಿದೆ ಎಂದರೆ ಕೆಲವರಂತೂ ಅದನ್ನು ಬಿಟ್ಟೇಳಲೂ ಬಯಸರು.
ನೀವು ಗಮನಿಸಿರ್ಬೋದು. ಕೆಲವೊಂದು ಕೆಲಸವನ್ನು ಈಗಿನ ಇದರಲ್ಲಿ ನೋಡುವಾಗ ಕೆಲವೊಂದು ಕೆಲಸದವರನ್ನು ನೀವು ಗಮನಿಸ್ಬೋದು. ಅವರು ಬರುವಾಗಲೇ 9 ಗಂಟೆ ಆಗ್ತದೆ. 9 ಗಂಟೆಗೆ ಬರ್ತಾರೆ. 9 ಗಂಟೆಗೆ ಬಂದಾಗ ಆರಾಮ ತಗೊಂಡು ಹಾಗೆ ಹೀಗೆ ಮಾತನಾಡಿಯೋ ಅಥವಾ ಏನೋ ತಿಂಡಿ ತಿಂದೋ ಬಂದ ನಂತರ 9ವರೆಗೆ ಶುರು ಮಾಡ್ತಾರೆ. 9ವರೆಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. 12 ಆದ ತಕ್ಷಣ ಕೈಕಾಲು ತೊಳಿಲಿಕ್ಕೆ ಶುರು ಮಾಡ್ತಾರೆ. 12ವರೆಗೆ ಊಟಕ್ಕೆ ಹೋಗಿ ಬಿಡ್ತಾರೆ ಅಲ್ಲಿ. ಆನಂತರ 12ವರೆಗೆ ಊಟಕ್ಕೆ ಹೋದವರು ಅಥವಾ ಅಲ್ಲೇ ರೆಸ್ಟ್ ತಗೊಳ್ಳಿಕ್ಕೆ ಶುರು ಮಾಡಿದವರು 2 ಗಂಟೆಗೆ ಹೇಳ್ತಾರೆ. 2 ಗಂಟೆಯಿಂದ ಶುರು ಮಾಡ್ತಾರೆ. 2 ಗಂಟೆಯಿಂದ 4 ಆದ ತಕ್ಷಣ ಆ ಕಡೆ ಈ ಕಡೆ ನೋಡ್ತಾರೆ. 4, 4:15, 5 ಆಗೋದ್ರೊಳಗೆ ಎಲ್ಲ ಹೊರಟಾಯಿತು. ಅಂದರೆ ಅಷ್ಟು ಬಿಡುವಿನ ಸಮಯ, ಅಂದರೆ ಬಿಡುವನ್ನು ಅವರು ಅಪೇಕ್ಷಿಸ್ತಾರೆ. ಆಲಸ್ಯ ಅನ್ನುವಂಥದ್ದು ಬಂದುಬಿಟ್ಟಿದೆ, ಜಡತೆ ಅನ್ನುವಂಥದ್ದು ಬಂದುಬಿಟ್ಟಿದೆ ಅಂತ ಹೇಳ್ತಾರೆ ಇಲ್ಲಿ ಗಾಂಧೀಜಿ. ಅಂದರೆ ಬಲಾತ್ಕಾರದ ಬಿಡುವಿನ ವೇಳೆ ಅದು. ಬಲಾತ್ಕಾರದಿಂದ ಅವರು ಮಾಡಿಕೊಂಡದ್ದು. ಅಂದರೆ ತಮಗೆ ಬೇಕು ಅನ್ನುವಂಥ ಕೆಲಸ ಮಾಡಿಸ್ಕೊಳ್ಳುವ, ಹಣ ಕೊಟ್ಟ ಹೋದ. ಇವರ ಆಲಸ್ಯದ ಬಿಡುವಿನಲ್ಲಿ ನಿರ್ಜೀವ ಕಲ್ಲುಗಳ ರಾಶಿಗೆ ಸೇರಿಬಿಟ್ಟ ಹಾಗಿದೆ ಅವರೆಲ್ಲ. ಎಷ್ಟು ಜಡತೆ ಬಂದುಬಿಟ್ಟಿದೆ ಅಂದರೆ ಕೆಲವರಂತೂ ಅದನ್ನು ಬಿಟ್ಟು ಹೇಳಲಿಕ್ಕೆ ಬಯಸುವುದಿಲ್ಲ ಅನ್ನುವಂಥದ್ದು. ಇನ್ನೊಬ್ಬ ಮಿತ್ರ ಹೇಳ್ತಾರೆ ಗಾಂಧೀಜಿಗೆ, ಬೇಕಾದವರಿಗೆ ನೀವು ಖಂಡಿತ ಉದ್ಯೋಗ ಕೊಡಿ, ಆದರೆ ತಮ್ಮ ಕಾಳನ್ನು ತಾವೇ ಬೀಸಿಕೊಳ್ಳಬೇಕು, ತಮ್ಮ ಬದ್ಧವನ್ನು ತಾವೇ ಕುಟ್ಟಿಕೊಳ್ಳಬೇಕು ಅಂತ ಹೇಳಿ ಬೇಸರದ ನಿರ್ಜೀವ ದುಡಿಮೆಗೆ ಹೆಚ್ಚು ಒತ್ತಾಯ ಹಾಕುತ್ತಿದ್ದೀರಲ್ಲವೇ ಅಂತ ಕೇಳಿದಾಗ ಗಾಂಧೀಜಿ ಹೀಗೆ ಹೇಳುತ್ತಾರೆ, ಅವರ ಕೈಗಳ ಮೇಲೆ ಭಾರವಾಗಿ ಕೂತಿರುವ ನಿರುದ್ಯೋಗದ ವೇಳೆಗಿಂತ ಈ ಕೆಲಸ ಹೆಚ್ಚು ಬೇಸರವಲ್ಲ. ಆದ್ದರಿಂದ ಕೇವಲ ಕೆಲವು ಕಾಸುಗಳನ್ನು ಗಳಿಸುವುದಷ್ಟೇ ಅಲ್ಲ, ತಮ್ಮ ಹಾಗೂ ತಮ್ಮ ದೇಶ ಬಾಂಧವರ ಆರೋಗ್ಯವನ್ನು ಅದರಿಂದ ಕಾಯ್ದುಕೊಳ್ಳುವೆಂಬುದು ಅವರು ಅರಿತರೆ ಆ ಕೆಲಸದ ಬೇಸರವೂ ಕಳೆದೀತು. ಆಧುನಿಕ ಕಾರ್ಖಾನೆಗಳಲ್ಲಿ ದುಡಿಯುವುದಕ್ಕಿಂತ ಈ ಕೆಲಸ ಹೆಚ್ಚು ಬೇಸರ ತರುವಂಥದ್ದಲ್ಲ. ವಸ್ತು ಸೃಷ್ಟಿಯ ಆನಂದವನ್ನು ಕಸಿಯದ ಎಂತಹ ಶ್ರಮದ ಕೆಲಸವಾಗಲಿ ಬೇಸರ ತಾರದು. ದೊಡ್ಡ ಪಾದರಕ್ಷೆಯ ಕಾರ್ಖಾನೆಗೆ ಹೋಗಿ ಕೆಲವರು ಬರೀಯ ಅಟ್ಟೆಗಳನ್ನೇ ಮಾಡುತ್ತಿರುತ್ತಾರೆ, ಕೆಲವರು ಬರೀಯ ಬಾರು ಉಂಗುರಗಳನ್ನೇ ಮಾಡುತ್ತಿರುತ್ತಾರೆ, ಉಳಿದವರು ಇತರ ಭಾಗಗಳನ್ನು ತಯಾರಿಸ್ತಾ ಇರ್ತಾರೆ. ಇದು ಬೇಸರದ ಕೆಲಸ. ಅವರ ಬುದ್ಧಿ ಬಳಸದೇ ದುಡಿಯುತ್ತಾರೆ. ಆದರೆ ಇಡೀ ಮೋಜನ್ನು ತಾನೇ ತಯಾರಿಸುವ ಮೋಚಿಯ ಕೆಲಸದಲ್ಲಿ ಬೇಸರಿಕೆ ಇರದು. ಅವನ ಕೆಲಸದಲ್ಲಿ ಅವನ ಕೈ ಚಳಕ ಕಂಡು ಬಂದೀತು. ತಾನೇ ಒಂದು ವಸ್ತು ಸೃಷ್ಟಿಸಿದ ಆನಂದ ಅವನಿಗಿದ್ದೀತು. ಯಾವುದೇ ಕೆಲಸವಾಗಲಿ ಅದನ್ನು ಮಾಡುವ ಭಾವನೆಯನ್ನೇ ಅವಲಂಬಿಸಿರುತ್ತದೆ. ತನಗೆ ಬೇಕಾದ ನೀರನ್ನು ನಾನೇ ಸೇದ ಬಯಸುವೆ, ನನ್ನ ಕಟ್ಟಿಗೆಯನ್ನು ನಾನೇ ಒಡೆಯ ಬಯಸುವೆ. ಆದರೆ ನನ್ನ ಕೆಲಸವನ್ನು ಬುದ್ಧಿವಂತಿಕೆಯಿಂದ ಮಾಡಬೇಕು, ಪರರ ಒತ್ತಾಯಕ್ಕಾಗಿ ಮಾಡತಕ್ಕದ್ದಲ್ಲ. ಉದಾತ್ತ ಉದ್ದೇಶದಿಂದ ಬುದ್ಧಿಪೂರ್ವಕವಾಗಿ ಮಾಡಿದ ಕೆಲಸವೆಲ್ಲ ಪುನರ್ನಿರ್ಮಾಣವೂ ಆಗುತ್ತದೆ, ಮನೋರಂಜನೆಯೂ ಆಗುತ್ತದೆ. ಅಂದರೆ ಇಲ್ಲಿ ಗಾಂಧೀಜಿ ಹೇಳಿರ್ತಾರೆ, ತಮ್ಮ ಕಾಳನ್ನು ತಾವೇ ಬೇಯಿಸಿಕೊಳ್ಬೇಕು, ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಬೇಕು, ತಾನು ಆ ಭತ್ತವನ್ನು ತಾನೇ ಕುಟ್ಟಿಕೊಳ್ಬೇಕು ಅನ್ನುವಂಥದ್ದು, ಇನ್ನೊಬ್ಬರು ಕುಟ್ಟಿಕೊಡೋದಲ್ಲ, ತಾನೇ ಕುಟ್ಟಿಕೊಳ್ಬೇಕು ಅನ್ನುವಂಥದ್ದನ್ನು ಗಾಂಧೀಜಿ ಹೇಳ್ತಾರೆ. ನೀವು ಹಾಗೆ ಹೇಳ್ತೀರಲ್ವ, ಅದಕ್ಕೆ ನೀವು ಹೆಚ್ಚು ಒತ್ತಾಯ ಮಾಡ್ತಾ ಇದ್ದೀರಲ್ವ ಅಂತ ಆ ಮಿತ್ರ ಹೇಳಿದಾಗ ಗಾಂಧೀಜಿ ಹೇಳ್ತಾರೆ, ಹೌದು, ನಾನು ಹಾಗೆ ಹೇಳುವುದೌದು. ಅವರ ಕೈಗಳ ಮೇಲೆ ಭಾರವಾಗಿ ಕೂತಿರುವಂಥ ನಿರುದ್ಯೋಗದ ವೇಳೆಗಿಂತ, ಅಂದರೆ ಉದ್ಯೋಗ ಇಲ್ಲ ಅಂತ ಹೇಳುವುದಕ್ಕಿಂತ ಈ ಕೆಲಸ ಏನು ಹೆಚ್ಚು ಬೇಸರವಲ್ಲ. ಆದ್ದರಿಂದ ಕೇವಲ ಕಾಸುಗಳನ್ನು ಗಳಿಸುವುದಷ್ಟೇ ಅಲ್ಲ, ತಮ್ಮ ಹಾಗೂ ತಮ್ಮ ದೇಶ ಬಾಂಧವರ ಆರೋಗ್ಯವನ್ನು ಕೂಡ ಕಾಯ್ದುಕೊಳ್ಳುವುದು ಅನ್ನೋದನ್ನು ಅವರು ಅರಿತರೆ ಈ ಕೆಲಸವೂ ಬೇಸರ ಕಳೆದಿತ್ತು. ಅಂದರೆ ಆಧುನಿಕ ಕಾರ್ಖಾನೆಗಳಲ್ಲಿ ದುಡಿಯುವುದಕ್ಕಿಂತ ಈ ಕೆಲಸ ಹೆಚ್ಚು ಬೇಸರ ತರುವಂಥದ್ದಲ್ಲ. ಅಂದರೆ ಆಧುನಿಕ ಕಾರ್ಖಾನೆಗಳಲ್ಲಿ ಹೇಗಿದೆ ಅಂದರೆ, ನೀವು ಗಮನಿಸಿರ್ಬೋದು, ಒಂದು ಶೂ ಕಂಪನಿ ಇರ್ಬೋದು, ಅಥವಾ ನೀವು ಈ ಜೀನ್ಸ್ ಕಾರ್ಖಾನೆಗಳಿರ್ತದೆ ನೋಡಿ, ಅಲ್ಲಿ ಬಟ್ಟೆಯನ್ನು ಕತ್ತರಿಸಿ ಹಾಕುವವನು ಅವನ ಕೆಲಸ ಬರೇ ಬಟ್ಟೆಯನ್ನು ಕತ್ತರಿಸಿ ಹಾಕುವಂಥದ್ದು. ಇನ್ನೊಬ್ಬನದ್ದು ಕೆಲಸ ಅದನ್ನು ಹೊಲಿಯುವಂಥದ್ದು, ಇನ್ನೊಬ್ಬನದ್ದು ಕೆಲಸ ಕೇವಲ ಅದರ ಬಟನ್ ಹಾಕುವಂಥದ್ದು ಇರ್ತದೆ, ಅದರ ಗುಂಡಿಯನ್ನು ಹೊಲಿಯುವಂಥದ್ದು ಇರ್ತದೆ. ಹೀಗೆ ಒಂದು ಅದೇ ಟೈಲರ್ ಆದರೆ ಅವರು ಈ ಪ್ಯಾಂಟನ್ನು ಒಬ್ಬನೇ ಹೊಲಿತಾರೆ, ಹೊಲಿದ ನಂತರ ಖುಷಿ ಪಡ್ಕೊಳ್ತಾರೆ. ಅಲ್ಲಿ ಅಂತಹ ಖುಷಿ ಅಲ್ಲಿ ಕಾರ್ಖಾನೆಗಳಲ್ಲಿ ಒಂದು ಬರೇ ಕತ್ತರಿಸಿ ಹಾಕುವವನಿಗೆ ಈ ಖುಷಿ ಸಿಗುವುದಿಲ್ಲ. ಅವನದು ಒಂದೇ, ಅದು ಬೇಸರದ್ದು.
ಅದು ಯಾಂತ್ರೀಕೃತ, ಅವನು ಮಾಡ್ತಾ ಹೋಗ್ತಾನೆ. ಅದಕ್ಕೆ ಗಾಂಧೀಜಿ ಹೇಳುವಂಥದ್ದು ತಮ್ಮ ಆಹಾರವನ್ನು, ತಮ್ಮ ಭತ್ತವನ್ನು ತಾವೇ ಕುಟ್ಟಿಕೊಳ್ಬೇಕು ಅನ್ನುವಂಥದ್ದು. ಅಂದರೆ ತಮ್ಮ ಕಾಳನ್ನು ತಾವೇ ಬೀಸಿಕೊಳ್ಬೇಕು. ಆವಾಗ ಖುಷಿ ಇರ್ತದೆ. ನಾವು ಅದನ್ನು ಬೀಸಿ ಅದನ್ನು ಅದರ ಪಾಲಿಶ್ ಎಲ್ಲ ಇದು ತೆಗೆದು ಅದನ್ನು ಮಾಡಿ ಬೇಯಿಸಿ ಅದನ್ನು ಊಟ ಮಾಡುವುದಂದರೆ ಭಾಳ ಖುಷಿ ಕೊಡ್ತದೆ ಅನ್ನುವಂಥದ್ದನ್ನು ಗಾಂಧೀಜಿ ಹೇಳ್ತಾರೆ. ಅದೇ ಆ ಕಾರ್ಖಾನೆಯಲ್ಲಿ ಯಾವುದು ಶೂ ತಯಾರಿಸುವಂತಹ, ಚಪ್ಪಲ್ ತಯಾರಿಸುವಂತಹ, ಪಾದರಕ್ಷೆಯನ್ನು ತಯಾರಿಸುವಂಥ ಕಾರ್ಖಾನೆಗೆ ಹೋಗಿ ನೋಡಿದರೆ ಕೆಲವರು ಬರೀ ಅಟ್ಟಿ ಮಾಡ್ತಾ ಇರ್ತಾರೆ, ರಾಶಿ ಹಾಕ್ತಾ ಇರ್ತದೆ. ಕೆಲವರು ಆ ಚಪ್ಪಲಿಗೆ, ಪಾದರಕ್ಷೆಗೆ ಬಾರ್ ಹಾಕುವಂಥದ್ದು, ಅದರ ಉಂಗುರ ಅದನ್ನು ಇದು ಮಾಡುವಂಥದ್ದು, ಅಂದರೆ ಉಂಗುರ ಕಾಲನ್ನು ಹೆಬ್ಬೆರಳನ್ನು ತೋರಿಸುವಂಥದ್ದು ಇರ್ತದೆ ನೋಡಿ, ಆ ಪಾರ್ಟ್ ಇರ್ತದೆ, ಅದನ್ನು ಹೊಲಿಯುವಂಥದ್ದು ಮಾತ್ರ ಮಾಡ್ತಾರೆ. ಇನ್ನು ಕೆಲವರು ಉಳಿದ ಭಾಗಗಳನ್ನು ತಯಾರಿಸ್ತಾ ಇರ್ತಾರೆ. ಇದು ಬೇಸರದ ಕೆಲಸ ಅನ್ನುವಂಥದ್ದನ್ನು ಗಾಂಧೀಜಿ ಹೇಳ್ತಾರೆ. ಅವರು ಬುದ್ಧಿ ಬಳಸುವುದಿಲ್ಲ ಅದಕ್ಕೆಲ್ಲ, ಬರೀ ದುಡಿತಾ ಇರುವುದಷ್ಟೇ. ಅದೇ ಇಂತಹ ಮೋಚನ್ನು, ಇಂತಹ ಪಾದರಕ್ಷೆಯನ್ನು ತಯಾರಿಸುವಂಥ ಮೋಚೆ ಇದ್ದಾನಲ್ಲ, ಪಾದರಕ್ಷೆ ಮಾಡುವವರು ಇರ್ತಾರಲ್ಲ, ಅವರಿಗೆ ಎಂದಿಗೂ ಕೂಡ ಬೇಸರಿಕೆ ಇರುವುದಿಲ್ಲ. ಅವರಿಗೆ ತಮ್ಮ ಕೆಲಸದಲ್ಲಿ ತಮ್ಮ ಕೈ ಚಳಕವನ್ನು ಕಂಡು ಅವರು ಆನಂದ ಪಡ್ಕೊಳ್ತಾರೆ ಅನ್ನುವಂಥ, ನಾನೊಂದು ಪಾದರಕ್ಷೆಯನ್ನು ತಯಾರಿಸಿದೆ ಅನ್ನುವಂತಹ ಆನಂದ ಅವರಲ್ಲಿ ಇರ್ತದೆ. ಅಂಥ ಆನಂದ ತನಗೂ ಇದೆ ಅನ್ನುವಂಥದ್ದನ್ನು ಗಾಂಧೀಜಿ ಹೇಳ್ತಾರೆ. ಯಾಕೆಂದರೆ ನನಗೆ ಬೇಕಾದಂತಹ ನೀರನ್ನು ನಾನೇ ಬಾವಿಯಿಂದ ಸೇದಿಕೊಂಡು ಬಂದು ಖುಷಿ ಪಡ್ತೇನೆ. ನನ್ನ ಕಟ್ಟಿಗೆಯನ್ನು, ನನಗೆ ಸೌದೆಗೆ ಒಲೆಗೆ ಬೇಕಾದಂಥ ಸೌದೆಯನ್ನು, ಆ ಕಟ್ಟಿಗೆಯನ್ನು ತಂದು ನಾನೇ ಒಡೆದುಕೊಳ್ತೇನೆ ಅನ್ನುವಂಥದ್ದನ್ನು, ಅಂದರೆ ನಮ್ಮ ಕೆಲಸವನ್ನು ನಾವು ಬುದ್ಧಿವಂತಿಕೆಯನ್ನು ಮಾಡಬೇಕು, ಬೇರೆಯವರ ಒತ್ತಾಯಕ್ಕೋಸ್ಕರ ಮಾಡುವುದಲ್ಲ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. ಅದರಿಂದ ನಮಗೆ ಮನೋರಂಜನೆ ಕೂಡ ಸಿಗ್ತದೆ ಅನ್ನುವಂಥದ್ದನ್ನು ಗಾಂಧೀಜಿ ಹೇಳ್ತಾರೆ. ಆಗ ಮಿತ್ರ ಹೇಳ್ತಾರೆ, ಕ್ಷಮಿಸಿ, ದಿನವಿಡೀ ಬರೀ ಶರೀರ ಶ್ರಮ ಮಾಡ ಹೇಳುವುದರಿಂದ ಬೌದ್ಧಿಕವಾಗಿ ಅವರನ್ನು ಜಡವಾಗಿಸುವ ಅಪಾಯವಿಲ್ಲವೇ? ಎಷ್ಟು ಹೊತ್ತಿನ ಶರೀರ ಶ್ರಮ ಬೇಕೆನ್ನುತ್ತೀರಿ ನೀವು? ಅಂದರೆ ಶರೀರ ಶ್ರಮ ಹೌದು, ಅವನಿಗೆ ಸಾಕಾಗೋದಿಲ್ವಾ? ಅವನಿಗೆ ಬೋರ್ ಆಗೋದಿಲ್ವಾ? ಎಷ್ಟು ಹೊತ್ತಿನ ಶರೀರ ಶ್ರಮ ಬೇಕು ಅಂತ ಹೇಳ್ತೀರಿ? ಆ ಮಿತ್ರನ ಪ್ರಶ್ನೆಗೆ ಗಾಂಧೀಜಿ ಹೀಗೆ ಉತ್ತರ ಕೊಡ್ತಾರೆ, 8 ಗಂಟೆ ಕಾಲ ದುಡಿಯಲು ಹಿಂಜರಿಯೆ ನಾನು ದಿವಸಕ್ಕೆ 8 ಗಂಟೆ ದುಡಿಯುತ್ತೇನೆ ಅನ್ನುವಂಥದ್ದನ್ನು ಹೇಳ್ತಾರೆ. ಆಗ ಮಿತ್ರ ಹೇಳ್ತಾರೆ, ನಿಮ್ಮ ವಿಷಯ ಹೇಳಲಿಲ್ಲ ನಾನು. ಉಳಿದ ಹೊತ್ತಿನಲ್ಲಿ ಮಾಡಲು ಸಾಕಷ್ಟು ಬುದ್ಧಿ, ಸಾಮರ್ಥ್ಯ, ಸೃಷ್ಟಿ ಪ್ರತಿಭೆ ನಿಮಗಿದೆ. ನಿಮ್ಮ ವಿಷಯ ಬೇರೆ 8 ತಾಸು ನೂಲುವುದರಲ್ಲೇ ಬೇಕಾದರೂ ನೀವು ಆನಂದ ಪಡೆಯಬಲ್ಲಿರಿ. ನಿಮಗೆ ಹೇಳಿಲ್ಲ ನಾನು, ಉಳಿದ ಜನರಿಗೆ ಹೇಳುವಂಥದ್ದು. ಎಷ್ಟು ಅಂತ ಶ್ರಮವಹಿಸಿ ದುಡಿಯಬಲ್ಲರು ನೀವಾದರೆ ಹೌದು, ನೀವು 8 ಅಲ್ಲ 10 ಗಂಟೆಗೆ ದುಡಿತೀರಿ. ಯಾಕಂದರೆ ಅಂಥ ಬುದ್ಧಿ ಸಾಮರ್ಥ್ಯ ನಿಮಗಿದೆ, ಆ ಸೃಷ್ಟಿ ಪ್ರತಿಭೆ ನಿಮ್ಮಲ್ಲಿದೆ. ನೀವು 8 ತಾಸು ನೂಲುವುದರಲ್ಲಿ ಬೇಕಾದರೆ ಎಷ್ಟು ಬೇಕಾದರೂ ಆನಂದ ಬಲ್ಲವರು ಅಂತ ಹೇಳಿದಾಗ ಗಾಂಧೀಜಿ ಹೇಳ್ತಾರೆ, ಇಲ್ಲ, ಎಲ್ಲ 8 ತಾಸಿನ ಕೆಲಸದಿಂದ ಆನಂದ ಪಡೆಯಬೇಕು ಎನ್ನುತ್ತೇನೆ. ಎಲ್ಲವೂ ಕೆಲಸದ ಹಿಂಬದಿಯ ಭಾವನೆಯನ್ನು ಅವಲಂಬಿಸಿರುತ್ತದೆ. ದಿನಕ್ಕೆ 8 ಗಂಟೆಗಳ ಪ್ರಾಮಾಣಿಕ ಚೊಕ್ಕ ದುಡಿಮೆಯ ಬಳಿಕವೂ ಬೌದ್ಧಿಕ ಸಾಧನೆಗೆ ಸಾಕಷ್ಟು ವೇಳೆ ಉಳಿಯುತ್ತದೆ. ಆಲಸ್ಯ, ಜಡತೆಗಳನ್ನು ಕೊನೆಗಾಣಿಸುವುದೇ ನನ್ನ ಗುರಿ. ಭಾರತದ ಪ್ರತಿ ಹಳ್ಳಿಗನೂ ತನ್ನ ಬೆವರು ಸುರಿಸಿ ತಿಂಗಳಿಗೆ 20 ರೂಪಾಯಿ ದುಡಿಯುತ್ತಿರುವ ಒಂದು ಜಗತ್ತಿಗೆ ಹೇಳಬಲ್ಲೆನಾದರೆ ನನಗೆ ಅಪಾರ ಸಂತೃಪ್ತಿ. ಅಂದರೆ ಗಾಂಧೀಜಿ ಹೇಳ್ತಾರೆ, 8 ತಾಸಿನ ಗಂಟೆಯಲ್ಲಿ ಆನಂದ ಪಡಿಬೇಕು ಅನ್ನುವಂಥದ್ದು. ಅದು ಅದರ ಆ ಕೆಲಸದ ಹಿಂಬದಿಯಲ್ಲಿರುವಂಥ ಭಾವನೆ. ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ, ಕಾಲೇಜಿನಲ್ಲಿ ಇಡೀ ದಿವಸ ಅವರ ಪಾಠ ಕೇಳಿ ಸಾಕಾಗಿರ್ತದೆ, ಮನೆಗೆ ಬಂದು ಓದಬೇಕಾ ಅನ್ನುವಂಥ ಪ್ರಶ್ನೆಗಳನ್ನು ಕೆಲವು ವಿದ್ಯಾರ್ಥಿಗಳು ಹಾಕ್ತಾರೆ. ನಿಮ್ಮಲ್ಲಿ ಅಂಥವ್ರು ಇರ್ಬೋದು. ಆದರೆ ಮನೆಗೆ ಬಂದು ಓದಬೇಕು, ಅದರ ಹಿಂದೆ ಇರುವಂಥ ಆ ಭಾವನೆ, ಆನಂದವನ್ನು ಪಡೆಯುವಂಥದ್ದು. ನನಗೆ ಇಷ್ಟು ಅಂಕ ದೊರೆತರೆ ಎಷ್ಟು ಖುಷಿ ಆಗ್ತದೆ, ಇಷ್ಟು ಅಂಕಗಳನ್ನು ದೊರೆತರೆ, ನಾನು ಕಾಲೇಜಲ್ಲಿ ಫಸ್ಟ್ ಬಂದರೆ, ಅಥವಾ ನನ್ನ ಪತ್ರಿಕೆಯಲ್ಲಿ ಆ ಪೇಪರಲ್ಲಿ ನನ್ನ ಫೋಟೋ ಬಂದರೆ ಎಷ್ಟು ಖುಷಿ ಅಲ್ವಾ? ಆ ಭಾವನೆ ಓದುವ ಹಿಂದೆ ಬರಬೇಕು ನಮಗೆ. ಹಾಗೆ ಅಂಕ ಗಳಿಸಿದಂತೆಲ್ಲ ಒಳ್ಳೆಯ ಕೆಲಸ ಸಿಕ್ಕಿದರೆ, ಆ ಕೆಲಸದಿಂದ ಇಂತಿಷ್ಟು ಸಂಬಳ, ಆ ನಂತರದ ಆನಂದದ ಜೀವನ, ಇದೆಲ್ಲವೂ ಕೂಡ ನಾವು ಓದುವಾಗ ಹಿಂದಿನಿಂದ ಆ ಭಾವನೆಗಳು ಬರಬೇಕು. ಕೆಲಸ ಮಾಡುವಾಗಲೂ ಅಷ್ಟೇ ಅನ್ನುವಂಥದ್ದನ್ನು ಇಲ್ಲಿ ಗಾಂಧೀಜಿ ಹೇಳ್ತಾರೆ. ದಿನಕ್ಕೆ 8 ಗಂಟೆಗಳ ಪ್ರಾಮಾಣಿಕ ಚೊಕ್ಕ ದುಡಿಮೆಯ ಬಳಿಕವೂ ಬೌದ್ಧಿಕ ಸಾಧನೆಗೆ ಸಾಕಷ್ಟು ವೇಳೆ ಉಳಿಯುತ್ತದೆ. ನೀವು ಕಾಲೇಜಿಗೆ 9 ಗಂಟೆ ಹೋದ ನಂತರ 1 ಗಂಟೆಗೆ ಬರ್ತೀರೋ ಅಥವಾ 4 ಗಂಟೆಗೆ ಬರ್ತೀರೋ, ಬರೀ ಅಷ್ಟೇ ಟೈಮ್ ಅಲ್ಲ, 8 ಗಂಟೆ ಮಾತ್ರ ಅಲ್ಲ, ದಿವಸಕ್ಕಿರೋದು 24 ಗಂಟೆ ಅಲ್ವಾ? ಮತ್ತು ಎಷ್ಟು ಗಂಟೆಗಳಿವೆ ಅದನ್ನು ಲೆಕ್ಕಾಚಾರ ಹಾಕ್ಕೊಳ್ಬೇಕು ಅನ್ನುವಂಥದ್ದನ್ನು ಇಲ್ಲಿ ಗಾಂಧೀಜಿ ಹೇಳ್ತಾರೆ. ಅದೇ ಬೌದ್ಧಿಕ ಸಾಧನೆಗೆ ಸಾಕಷ್ಟು ವೇಳೆ ಉಳಿಯುತ್ತದೆ, ಆಲಸ್ಯ ಜಡತೆಗಳನ್ನು ಕೊನೆಗಾಣಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಅದೇ ಗುರಿ ನಂದು.
ಭಾರತದ ಪ್ರತಿ ಹಳ್ಳಿಗನೂ ಕೂಡ ತನ್ನ ಬೆವರನ್ನು ಸುರಿಸಿ ತಿಂಗಳಿಗೆ ₹20 ಅಂದರೆ ಆಗಿನ ಕಾಲದಲ್ಲಿ ದೊಡ್ಡ ಅಮೌಂಟ್ ಅದು. ಈಗ ನಿಮಗೆ ಹೇಗೆ 1,00,000 2,00,000 ಸಂಬಳ ಇರ್ತದೋ ಅದೇ ರೀತಿಯಲ್ಲಿ 1,00,000 2,00,000 30,000 40,000 50,000 ಅದು ನಿಮ್ಮ 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 ಯೋಗ್ಯತೆಗೆ ಅರ್ಹತೆಗೆ ಸಿಗುವಂಥದ್ದು. ಅರ್ಹತೆಗೆ ಸರಿಯಾಗಿ ದೇವರ ಕೃಪೆಗೆ ಸರಿಯಾಗಿ ಆ ಒಂದು ಉದ್ಯೋಗ ಅದರಿಂದ ಸಂಬಳ ಸಿಗುವಂಥದ್ದು ಇರಲಿ. ಅದೇ ಹೇಳ್ತಾರೆ ಇವರು, ಗಾಂಧೀಜಿ ಹೇಳ್ತಾರೆ, ಪ್ರತಿ ಹಳ್ಳಿಯಲ್ಲಿ ಇರುವವನು ಕೂಡ ತನ್ನ ಬೆವರು ಸುರಿಸಿ ತಿಂಗಳಿಗೆ ₹20 ದುಡಿಯುತ್ತಿರುವ ಎಂದು ಜಗತ್ತಿಗೆ ಹೇಳಬಲ್ಲೆನಾದರೆ, ಅಂದರೆ ಹಳ್ಳಿಯವರು ಈ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಬಲ್ಲೆನಾದರೆ ನನಗೆ ಅದೇ ಒಂದು ಅಪಾರವಾದಂತಹ ಸಂತೃಪ್ತಿ ಅನ್ನುವಂಥದ್ದು. ಇದನ್ನೇ ಗಾಂಧೀಜಿ ತಮ್ಮ ಆತ್ಮಕಥೆ ನನ್ನ ಸತ್ಯಾನ್ವೇಷಣೆ ಅನ್ನುವಂಥ ಈ ಒಂದು ಆತ್ಮಕಥೆಯಲ್ಲಿ ಅನ್ನದ ಕಾಯಕ ಅನ್ನುವಂಥ ಒಂದು ಲೇಖನದಲ್ಲಿ ಹೇಳ್ತಾರೆ. ಇದನ್ನು ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ. ಇದನ್ನು ಅನುವಾದವನ್ನು ಮಾಡಿದವರು ಖಾದ್ರಿ ಶಾಮಣ್ಣ. ಬಹಳ ಇದರ ಮುಂದುವರಿದ ಭಾಗ ಆ ಚರಿತ್ರೆಯಲ್ಲೇ ಸಿಗ್ತದೆ. ಅನ್ನದ ಕಾಯಕ ಅನ್ನುವಂತಹ ಲೇಖನಗಳು ಅವರು ಬರೆದಂಥ, ಗಾಂಧೀಜಿಯವರು ಬರೆದಂಥ ನನ್ನ ಸತ್ಯಾನ್ವೇಷಣೆ ಅನ್ನುವಂತಹ ಆ ಕೃತಿಯಲ್ಲಿ ಮುಂದಿನ ಭಾಗವನ್ನು ಸಾಧ್ಯವಾದರೆ ಓದಿ ವಿದ್ಯಾರ್ಥಿಗಳೇ. ಸರಿ ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಪಾಠಗಳನ್ನು ಈಗಾಗಲೇ ಹಾಕಿದ್ದೇನೆ. ಹಾಗೆ BA BCom BCA BBA BSc ಇವುಗಳಿಗೆ, ಹಾಗೆ PUCಗೆ ಸಂಬಂಧಿಸಿದ ಹಾಗೆ ಕನ್ನಡ ಪಠ್ಯ ಪುಸ್ತಕ ಹಾಗೆ ಕನ್ನಡ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಸರಿ ವಿದ್ಯಾರ್ಥಿಗಳೇ, ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.